ರಾಜಭವನದ ದುರ್ಬಳಕೆ ಆರೋಪ ಬಿಜೆಪಿಯೇತರ ಆಡಳಿತವಿರೋ ರಾಜ್ಯಗಳ ಮಾಹಿತಿ ತರಿಸಿಕೊಂಡ್ರ ಸಿಎಂ. ನಾಳೆ ಶಾಸಕಾಂಗ ಸಭೆ, ನಾಡಿದ್ದು ದೆಹಲಿ ಭೇಟಿ. ಹುಲಿಯಾಗೆ ಟೆನ್ಷನ್ ಯಾಕೆ? ರಾಜ್ಯಪಾಲರ ವಿರುದ್ಧ ವಿವಾದಾಸ್ಪದ ಹೇಳಿಕೆ. ಸಚಿವರಿಗೆ ಶುರುವಾಯಿತಾ ಸಂಕಷ್ಟ? ಈ ಸುದ್ದಿಗಳನ್ನು ನೋಡೋಣ ಸಿಎಂ ತಂತ್ರ ನ್ಯೂಸ್ ಟಾಪ್ನಲ್ಲಿ. ಮೋಡ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆಗಸ್ಟ್ 29ರವರೆಗೆ ಎಲ್ಲಾ ರೀತಿಯ ತನಿಖೆ ವಿಚಾರಣೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಹೀಗಾಗಿ 10 ದಿನ ಸೇಫ್ ಆಗಿರುವ ಸಿಎಂ ಸಿದ್ದರಾಮಯ್ಯ ಇದೀಗ ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರತಿತಂತ್ರ ಹೂಡಲು ಪ್ಲಾನ್ ಮಾಡಿದ್ದಾರೆ. ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯಾಗಿದ್ದಾರೆ. ಬಿಜೆಪಿಯವರು ಹೇಳಿದಂತೆ ಕೇಳುತ್ತಾರೆ. ರಾಜಭವನ ದುರುಪಯೋಗವಾಗ್ತಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಹೀಗಾಗಿ ರಣತಂತ್ರ ಹೆಣೆಯುತ್ತಿರೋ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯೇತರ ಸರ್ಕಾರವಿರುವ ರಾಜ್ಯಗಳಲ್ಲಿ ಆಗ್ತಿರೋ ರಾಜಭವನದ ದುರುಪಯೋಗದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹೈಕಮಾಂಡ್ ಗಮನಕ್ಕೂ ಈ ವಿಚಾರ ತಂದಿದ್ದಾರೆ. ರಾಜ್ಯಪಾಲರ ವಿರುದ್ಧ ಸಚಿವರು ನೀಡಿದ ಹೇಳಿಕೆಗಳನ್ನ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಠಾಣೆ ಮೆಟ್ಟಿಲೇರಿದೆ. ರಾಜ್ಯಪಾಲರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸಚಿವರಾದ ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಮತ್ತು ಶಾಸಕ ಕೆವೈ ನಂಜೇಗೌಡ ವಿರುದ್ಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಬಿಜೆಪಿ ದೂರು ಸಲ್ಲಿಸಿದೆ. ಜಾತಿ ನಿಂದನೆ ಮತ್ತು ಗೂಂಡಾ ಕಾಯ್ದೆಯಡಿ ಬಂಧಿಸುವಂತೆ ಆಗ್ರಹಿಸಿದೆ. ಐವಾನ್ ಡಿಸೋಜಾ ಅಂತಕ್ಕಂಥ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ರಾಜ್ಯಪಾಲರಿಗೆ ಧಮಕಿ ಹಾಕುವ ರೀತಿಯಲ್ಲಿ ಮಾತಾಡಿದ. ಬಾಂಗ್ಲಾದೇಶದ ಸ್ಥಿತಿ ನಿಮಗೂ ಬರ್ತದೆ, ಕರ್ನಾಟಕದಲ್ಲಿ ನಾವು ಬಾಂಗ್ಲಾದೇಶದ ಸ್ಥಿತಿಯನ್ನು ನಿರ್ಮಾಣ ಮಾಡ್ತೇವೆ, ರಾಜಭವನ ನುಗ್ಗಿ ರಾಜ್ಯಪಾಲರನ್ನ ಓಡಿಸ್ತೇವೆ ಅಂತಕ್ಕಂಥ ಮಾತನ್ನೇ ನಡೆದಾನೆ. ಬಹುಶಃ ಅವನಿಗೆ ಪಾಕಿಸ್ತಾನದ ಉಗ್ರರ ನಂಟಸ್ಥಾನ ಐತೆ ಅನ್ನೋದು ನಮಗೆ ಸಂಶಯ ಬರ್ತಾ ಇದೆ. ನಾವು ಬ್ಯಾಕ್ವರ್ಡ್ ಅಂತೀವಲ್ಲ, ಹಂಗಿದ್ದ ಮೇಲೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಗವರ್ನರ್ ಅವರೊಬ್ಬ ಎಸ್ಸಿ ಪರಿಶಿಷ್ಟ ಜಾತಿ, ಆ ಕಾರಣಕ್ಕೆ ನೀವು ಆ ರೀತಿ ನಿಂದಿಸ್ತೀರಾ? ಅವ್ರನ್ನ ವೈಯಕ್ತಿಕವಾಗಿ ಅವರನ್ನ ತೇಜೋವಧೆ ಮಾಡ್ತೀರಾ? ಇದು ನಿಮಗೆ ಸರಿಯೇನಾ? ರಾಜ್ಯಪಾಲರು ರಾಷ್ಟ್ರ ಪ್ರತಿನಿಧಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು, ಬಿಜೆಪಿಯವರ ಪ್ರತಿನಿಧಿಯಂತೆ ಕೆಲಸ ಮಾಡಬಾರದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ದೂರು ನೀಡಿದ ದಿನವೇ ನನಗೆ ಶೋಕಾಸ್ ನೋಟಿಸ್ ನೀಡಿದ್ರು. ರಾಜ್ಯಪಾಲರ ಬಗ್ಗೆ ಗೌರವವಿದೆ, ಆದರೆ ಅವರು ಬಿಜೆಪಿ ಕೈಗೊಂಬೆಯಾಗಿ ವರ್ತಿಸಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು. ಬಿಜೆಪಿಯವರು ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿಯವರೇ ಸಂವಿಧಾನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಮಾರಕ ತರುತ್ತಿದ್ದಾರೆ, ರಾಜ್ಯಪಾಲರನ್ನ ಬಿಜೆಪಿಯವರೇ ಪಕ್ಷದ ಏಜೆಂಟ್ ರೀತಿ ಪರಿವರ್ತನೆ ಮಾಡ್ಕೋತಿದ್ದಾರೆ ಎಂದು ಡಿಕೆಶಿ ಆರೋಪಿಸಿದ್ದಾರೆ. ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ, ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಮಾರಕ ತರ್ತಾ ಇದ್ದಾರೆ. ಅದಕ್ಕೆ ಅವರು ಪೂರಕವಾಗಿ ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಕಾಂಗ್ರೆಸ್ ಪ್ರತಿಭಟನೆಗೆ ಜಾತಿಯ ಸ್ಪರ್ಶ ನೀಡಿರೋ ಬಿಜೆಪಿ ರಾಜ್ಯಪಾಲರು ದಲಿತ ಸಮುದಾಯಕ್ಕೆ ಸೇರಿದವರು ಎನ್ನುವ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಜಾತಿ ನಿಂದನೆ ಆರೋಪ ಹೊರಿಸಿದೆ. ಬಿಜೆಪಿಯ ಈ ದಾಳಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಸಂವಿಧಾನದ ಹುದ್ದೆ ಅವ್ರನ್ನಲ್ಲಿ ಕುಡಿಸಿದೆ, ಜಾತಿ ಮೇಲಲ್ಲ. 100ಕ್ಕೆ 100 ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ. ಸಿದ್ದರಾಮಯ್ಯ ವಿರುದ್ಧದ ಯಾವುದೇ ಆರೋಪ ಸಾಬೀತಾಗಿಲ್ಲ. ರಾಜಭವನ ದುರ್ಬಳಕೆಯಾಗ್ತಿದೆ ಎಂದು ಬೆಂಗಳೂರಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನೊಂದೆಡೆ ಬಿಕೆ ಹರಿಪ್ರಸಾದ್ ಮಾತನಾಡಿ ಬಿಜೆಪಿಯವರು ಮೋಸದಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ, ರಾಜ್ಯಪಾಲರು ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಸ್ಟ್ರಾಟಜಿ ಇರಬಹುದು, ಯಾಕಂದರೆ ಇಡೀ ದೇಶ ತುಂಬ ನಾವು ಕಳೆದ 10 ವರ್ಷಗಳಲ್ಲಿ ನೋಡಿದಿಲ್ಲ ಬಿಜೆಪಿ ಯಾವ ರೀತಿ ಅವ್ರ ವಿರೋಧ ಸರ್ಕಾರಗಳ ವಿರುದ್ಧ ಕೆಲಸ ಹೆಂಗೆ ಮಾಡ್ತಾರೆ ಅವರು ಅಂತ ಸಾಕಷ್ಟು ನೋಡಿ ಉದಾಹರಣೆಗಳಿದೆ ನಮ್ಮ ಕಣ್ಣು ಮುಂದೆ. ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅವರು. ಭಾರತೀಯ ಜನತಾ ಪಾರ್ಟಿಯವರು ಮೊಸರಲ್ಲಿ ಕಲ್ಲು ಹುಡುಕಿದಾಗೆ ಕೆಲಸ. ರಾಜ್ಯಪಾಲರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ನಮ್ಮ ಬಹು ಗಂಭೀರವಾದ ಆಪಾದನೆ.
ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಅವರು ಸಂಪೂರ್ಣ ಕೆಸರಿನಲ್ಲೇ ಮುಳುಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಶುದ್ಧ ರಾಮಯ್ಯ ಆಗಲಿ ಎಂದು ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ನವರು ರಾಜ್ಯಪಾಲರನ್ನ ಬೆದರಿಸುವ ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನನ್ನ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅನ್ನುವಂಥ ಸಿದ್ದರಾಮಯ್ಯನವರು ಇವತ್ತು ಕೊಚ್ಚೆ ಕುಂಡಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಆಗಿ ಹೊರಗೆ ಬರಬೇಕು. ಅಲ್ಲಿವರೆಗೆ ಅವರು ರಾಜೀನಾಮೆ ಕೊಟ್ಟು ಹೊರಗಿರಬೇಕು. ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದನ್ನೇ ಅಪರಾಧ ಎಂಬಂತೆ ಬಿಂಬಿಸಲಾಗ್ತಿದೆ ಎಂದು ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನ ಒಬ್ಬ ಎಂಎಲ್ಸಿ ಬಾಂಗ್ಲಾದೇಶ ಮಾದರಿಯಲ್ಲಿ ನುಗ್ತೇವೆ ಅಂತಾರೆ, ಮತ್ತೊಬ್ಬ ಹಾಸಿಗೆ ದಿಮ್ಮು ತಗೊಂಡು ಹೊರಡಬೇಕು ಅಂತಾರೆ. ಕಾಂಗ್ರೆಸ್ನವರು ಕರ್ನಾಟಕವನ್ನ ಏನು ಮಾಡಲು ಹೊರಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಜಮೀರ್ ಅಹಮದ್ ಹೇಳಿಕೆ ಒಂಥರ ಮುಂಬೈನ ಹಾಜಿ ಮಸ್ತಾನ್ ಹೇಳಿಕೆ ಥರನೇ ಇತ್ತು. ಡಿ.ಕೆ. ಶಿವಕುಮಾರ್ ಅವ್ರ ಹೇಳಿಕೆ ಕೊತ್ವಾಲ್ ರಾಮಚಂದ್ರರ ಬೆದರಿಕೆ ಥರನೇ ಇತ್ತು. ಐವಾನ್ ಡಿಸೋಜಾ ಯಾವುದೋ ನಟೋರಿಯಸ್ ಅದು ಯಾವುದೋ ಗ್ಯಾಂಗ್ ಇದೆಯಲ್ಲ ಹರಿಯಾಣದ್ದು, ಆ ಥರನೇ ಇತ್ತು.